Hello guys, ಎಲ್ರಿಗೂ ನಮಸ್ಕಾರ. So today I finished log about Pura. It's a beautiful temple which has 1 crore lingas, 1 koti linga, and this was our small guide who showed me around this temple. ನಿನ್ನ ಹೆಸರೇನಪ್ಪಿ? ವಿಜಯ್ ಕುಮಾರ್. ಏನು ಓದ್ತಾ ಇದೆಯಾ? 7th. So he's a 7th standard guy who is from this native place, Pura. So check out the full log. So you will be enjoying. You can see how worst I am sweating here. So we are below 8 feet or below the sea level. Okay, see you guys. Enjoy the vlog. Bye bye. Hello friends. So as I planned for a Hampi vlog last time, it was not possible because there were some lockdown restrictions. So in the meanwhile, I thought I will take you around the place which is more related to the Hampi. So it's called Pura. It's one of the ancient, very much related to the Hampi and more before Vijayanagara Empire. And we will be having the detailed vlog about this place. And soon I will be doing the vlog about Hampi. And now there is no restriction for the Hampi right now. So I will be doing the vlog about Hampi soon. So if you like this video, share, subscribe and comment, like it. And yeah, stay tuned. Let the vlog begin. Okay guys, this is Pura. So this is famous for there are 1 crore lingas, 1 koti linga. So this is the entrance. You can see this is very 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 small entrance. So we have a guide here, small guy. ನಿನ್ನ ಹೆಸರು ಏನಪ್ಪೆ? ವಿಜಯ್ ಕುಮಾರ್. ಏನು ಓದ್ತೀಯಾ? ಈ ಕಡೆ ಬಾ. 6th standard ಅಲ್ಲ? So he will be guiding us to the temple. ತೋರ್ಸ ಬೆಲೆಡೆ ಅದ ಲಿಪಿ ಅಲ್ಲ ಇದು. So this is the old sculpture literature related. ಓಕೆ ಹೋಗೋಣ ಒಳಗ. ಇದು ಶಾಸನ ಅಲ್ರಿ? ಹಾಂ ತುಂಬ ಪುರಾತನ ಹೇಳ್ರಿ ಕೇಳತ್ತೆ ಹೇಳ್ರಿ ವಿಡಿಯೋ. ಕುಷ್ಟಗಿ ತಾಲೂಕು, ಹಾಂ, ಕೊಪ್ಪಳ ಜಿಲ್ಲೆಯ ಪುರ ಗ್ರಾಮ ಅಂತ. ಜೋರಾಗಿ ಹೇಳ್ರಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪುರ ಗ್ರಾಮ ಅಂತ ಸೋಮೇಶ್ವರ ಲಿಂಗ, ಕೋಟಿಲಿಂಗ ಸೋಮೇಶ್ವರ ಅಂತ. ಇದು ತುಂಬ ಪುರಾತನ ದೇವಸ್ಥಾನ. ಇಲ್ಲಿ ಕೋಟಿಲಿಂಗಗಳ ತಾಣ ಅಂತ ಹೇಳ್ತಾರೆ ಸರ್. ಕೋಟಿಲಿಂಗಗಳಂದರೆ ಒಂದು ಲಿಂಗದಲ್ಲಿ ಸಣ್ಣ ಸಣ್ಣ ರುದ್ರಾಕ್ಷ ಕಂಡಂಗೆ ಬರ್ತವೆ, ಅವೆಲ್ಲ ಸೇರಿ ಕೋಟಿಲಿಂಗಗಳಂತ ನಮ್ಮ ದೇವಸ್ಥಾನದಲ್ಲಿ ಹೇಳ್ತಾರೆ. ಇದು ಸುಮಾರು 600 ವರ್ಷ ಹಿಂದಲ್ ದೇವಸ್ಥಾನ ಅಂತ ಒಂದು ಪೂರ್ವಿಕರ ಕಾಲ್ಪನಿಕ. ನಮ್ಮಲ್ಲಿ ಇಲ್ಲಿ ಫಸ್ಟ್ ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ದೇವಸ್ಥಾನ ಒಳಗಡೆ ಹೋಗಕ್ಕೆ ಬಲಗಡೆ ಒಂದು ಶಾಸನ ಸಿಗುತ್ತೆ. ಆ ಶಾಸನವನ್ನು ನಾವು ನೋಡಿದಾಗ 1419 ಇಸ್ವಿ ಅಂತ ಕನ್ನಡದಲ್ಲಿ ಬರೆದಾರೆ. 1419 ಇಸ್ವಿ ಅಂತಂದರೆ ನಮಗೆಲ್ಲರಿಗೂ ಫ್ಲಾಶ್ ಆಗೋದು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರಿಲ್ಲ ಅಂತ ಹೇಳ್ತಾರೆ. ಇನ್ನು ಇದು ಅದಕ್ಕಿಂತ ಪೂರ್ವದಲ್ಲಿ ಸ್ಥಾಪನೆ ಆಗಿದೆ, 14ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಆಗಿದೆ ಅಂತ ಕೆಲವು ಜನ ಪೂರ್ವಿಕರ ವಾಡಿಕೆ. ಬಟ್ ಏನೇ ಆದರೆ ನಮ್ಮ ದೇವಸ್ಥಾನದಲ್ಲಿ ನಿಖರವಾದ ಮಾಹಿತಿ ಯಾವುದಿಲ್ಲ, ಒಂದು ಪೂರ್ವಿಕರ ಕಾಲ್ಪನಿಕ ಮಾತ್ರ. ನಾವು ಪ್ರಪ್ರಥಮವಾಗಿ ದೇವಸ್ಥಾನದಲ್ಲಿ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಬಕ್ಕೆಂಡು ಹೋಗ್ಬೇಕು. ಫಸ್ಟ್ ಎಂಟ್ರೆನ್ಸಲ್ಲಿ ಬಗ್ಗಬೇಕಾದ್ರೆ ನಾವು ಭೂಮಿಗಿಂತ 5 ಫೀಟ್ ಡೌನಲ್ಲಿ ಹೋಗ್ತೀವಿ. ಭೂಮಿಗಿಂತ 5 ಫೀಟ್ ಡೌನಲ್ಲಿ 5 ಫೀಟ್ ಡೌನಲ್ಲಿ ಹೋಗ್ಬೇಕು. ಡೌನಲ್ಲಿ ಹೋದ ತಕ್ಷಣ ಫಸ್ಟಿಗೆ ನಮಗೆ ದರ್ಶನ ಆಗೋದು ಇಲ್ಲಿ ದೇವಿ ವಿಗ್ರಹ, ಎಂಟ್ರೆನ್ಸ್ಗೆ ಪಾರ್ವತಿ ಪರಮೇಶ್ವರ ವಿನಾಯಕ, ಈ ಕಡೆ ಸಣ್ಣ ಮಗ ಪರಮೇಶ್ವರನ ಫ್ಯಾಮಿಲಿನೇ ನಮಗೆಲ್ಲ ದರ್ಶನ ಆಗುತ್ತೆ. ಹಾಗೆ ಇನ್ನು ಹೋಗುವಾಗ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ 3 ಕಾಲಿನ ಮಂಚ ಬರುತ್ತೆ. 3 ಕಾಲಿನ ಮಂಚ ಅಂದ್ರೆ ಆದಿಶೇಷ ವಾಸ ಮಾಡೋ ಮಂಚ ಅಂತ ಹೇಳ್ತಾರೆ. ಇದು 3 ಕಾಲ ಅಂದ್ರೆ 3 ಕಾಲಿನ ಮಂಚ ಅಂದ್ರೆ ದೇವತೆಗಳು ಉಪಯೋಗಿಸೋದು 3 ಕಾಲಿನ ಮಂಚ, 4 ಕಾಲು ಉಪಯೋಗಿಸೋದು ಮನುಷ್ಯರ ಮಂಚ ಅಂತ ಒಂದು ಪೂರ್ವಕರ. ಇದು ಹಿಂಗೆ ಅದ್ಮೇಲೆ ಬಂದು ಆದಿಶೇಷ ವಾಸ ಮಾಡ್ತಾನೆ ಅಂತ. ಹಗಲೆಲ್ಲ ಹಂಪಿ ವಾಸ, ರಾತ್ರಿ ಪುರವಾಸ ಅಂತ. ಆ 3 ಕಾಲಿನ ಮಂಚದ ವಿಶಿಷ್ಟತೆ ಏನಂದ್ರೆ ಸರ್, ಕೆಳಗಡೆ ಒಂದು ಆನೆ ಕೆತ್ತನೆ, ಆನೆ ಮೇಲೆ ಆನೆಕಾಲ ಮೇಲೆ ಬಂಡೆ, ಆ ಬಂಡೆಗೆ ಆದಿಶೇಷ ಚಿಹ್ನೆ ತೋರಿಸಿದ್ರೆ 3 ಕಾಲಿನ ಮಂಚ ಅಂತ ಹೇಳ್ತೀವಿ. ಇನ್ನು ಹಾಗೆ ನಾವು ಈ ಕಡೆ ಹಿಂಗೆ ಲೆಫ್ಟ್ ಸೈಡ್ ಹೋದ್ವಿ ಅಂದರೆ ಚತುರ್ಮುಖ ಬಸವಣ್ಣ ಬರ್ತಾವೆ. ಚತುರ್ಮುಖ ಬಸವಣ್ಣ ಅಂದರೆ ಕೋಟಿಲಿಂಗ ಅಂದರೆ ಎಲ್ಲ ಲಿಂಗ ಮುಂದೆ ಬಸವಣ್ಣ ಸ್ಥಾಪನೆ ಮಾಡೋಕ್ಕಾಗಲ್ವಲ್ಲ, ದೇವಸ್ಥಾನ ಮಧ್ಯದಲ್ಲಿ 4 ದಿಕ್ಕಿಗೂ ಚತುರ್ಮುಖ ಬಸವಣ್ಣ ಅಂತ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಇನ್ನು ಹಾಗೆ ಅದರಲ್ಲಿ ಬಕ್ಕೆಂಡು ಒಳಗಡೆ ಹೋದರೆ ಒಂದು ಅರಿವಾಣ ಅಂತ ಬರ್ತಾ. ಅದು ಅರಿವಾಣ ಅಂದರೆ ಎಲ್ಲ ಲಿಂಗಕ್ಕೂ ನೈವೇದ್ಯ ಮಾಡೋಕ್ಕಾಗಲ್ವಲ್ಲ, ಅದರಲ್ಲೇ ನೈವೇದ್ಯ ಇಟ್ಟು ತಿರ್ಸ್ಬಿಟ್ರೆ ಎಲ್ಲ ಲಿಂಗಕ್ಕೂ ನೈವೇದ್ಯ ಇರ್ತೈತೆ ಅಂತ.
ಇನ್ನು ಹಾಗೆ ಇನ್ನೂ ಕೆಳಗಡೆ ನಾವು 3 ಫೀಟ್ ಡೌನಲ್ಲಿ ಇಳಿಬೇಕು. ಡೌನಲ್ಲಿ ಹೋದ್ರೆ ನಮಗೆ ಫಸ್ಟ್ ಬರೋದು ನಂದಿ ಬಸವಣ್ಣ. ನಂದಿ ಮುಂದ್ಗಡೆ ಕಲ್ಯಾಣಿ ಮುಂದೆ ಸೋಮೇಶ್ವರ ಲಿಂಗು. ಆ ಸೋಮೇಶ್ವರ ಲಿಂಗು ವೈಶಿಷ್ಟ್ಯತೆ ಏನಂದ್ರೆ, ಈಗ ನಾವು ಎಲ್ಲಾ ಲಿಂಗು ದರ್ಶನ ಮಾಡ್ತೀವಿ. ನಾವು ಲಿಂಗು ದರ್ಶನ ಮಾಡೋ ಕಾಲಕ್ಕೆ ಪಾಣಿ ಒಟ್ಟ ಎಲ್ಲ ಏನಿರ್ತಲ್ರಿ ಅದು ಎಲ್ಲ ಈ ತರ ನಮ್ಮ ದರ್ಶನಕ್ಕೆ ರೈಟ್ ಸೈಡ್ ಇದ್ರೆ ಅದು ಲೆಫ್ಟ್ ಸೈಡ್ ಇದೆ. ಈ ದೇವಸ್ಥಾನದಲ್ಲಿ ಅದೊಂದು ಸೋಮೇಶ್ವರ ಒಂದು ವೈಶಿಷ್ಟ್ಯತೆ. ಯಾವುದು ಬಸವಣ್ಣದ ಲಿಂಗದಲ್ಲ? ಹೌದು, ಎಲ್ಲ ಕಡೆ ರೈಟಿಗೆ ಇರುತ್ತೆ. ಇದು ನಮ್ಮ ದೇವಸ್ಥಾನದಲ್ಲಿ ಲೆಫ್ಟ್ ಸೈಡ್, ಇದು ಲೆಫ್ಟಿಗೆ ಇದೆ. ಹೌದು, ವಿಶಿಷ್ಟತೆ. ಇನ್ನು ಸುತ್ತ ಎಲ್ಲ 2 ರೌಂಡ್ ಇದೆ. 2 ರೌಂಡಲ್ಲಿ ಲಿಂಗುಗಳಿದಾವೆ. ಒಂದು ಲಿಂಗದಲ್ಲಿ 11 ಲಿಂಗು, ಹೊರಗಡೆ ರೌಂಡಲ್ಲಿ 11 ಲಿಂಗು, ಹೊರಗಡೆ ಲಿಂಗದಲ್ಲಿ ಒಂದರಲ್ಲಿ 51, 101 ಸಹಸ್ರ ಲಿಂಗು, ಈ ತರ ಎಲ್ಲ ಸೇರಿ ಕೋಟಿ ಲಿಂಗು ಅಂತ. ಟೋಟಲ್ 1 ಕೋಟಿ ಲಿಂಗ ಅದಾವ. ಟೋಟಲ್ 1 ಕೋಟಿ, 1 crore. ಇನ್ನು ಈ ದೇವಸ್ಥಾನದಲ್ಲಿ 7 ಬಾವಿ 7 ಆಂಜನೇಯ ಸ್ವಾಮಿ ನೋಡಿದ್ರೆ ಕೈಲಾಸವಾಸ ಮುಕ್ತಿ ಅಂತ ಒಂದು ಪೂರ್ವಿಕರ ವಾಡಿಕೆ. 7 ಬಾವಿ ಮತ್ತೆ 7 ಆಂಜನೇಯ ಸ್ವಾಮಿ, 7 ಆಂಜನೇಯ ಸ್ವಾಮಿ ವಿಗ್ರಹ ನೋಡಿದ್ರೆ ಕೈಲಾಸವಾಸ ಮುಕ್ತಿ ಅಂತ ಒಂದು ಪೂರ್ವಿಕರ ವಾಡಿಕೆ. ಬಟ್ ಅದು ಅವಾಗ ಹಿಂದಕ್ಕೆ ಶಿವಶರಣ ಕಂಡಿರ್ಬೋದು. ಬಟ್ ಇವಾಗ ನಮಗಂತೂ ಪ್ರೆಸೆಂಟ್ ಆಗಿ ನಮಗೆ ಕಾಣೋದು 4 ಬಾವಿ, ಭಕ್ತರು ಕಾಣೋದು 4 ಬಾವಿ. 4 ಬಾವಿ ಮತ್ತು 4 ಹನುಮಂತ ಮೂರ್ತಿ ಅಷ್ಟೇ ಕಾಣ್ತದೆ. ಇನ್ನು 3 ಕಾಣಂಗಿಲ್ಲ. ಮುಂಚೆ ಹೇಳ್ತಿದ್ರು ಅಷ್ಟೇ, ಹಿಸ್ಟ್ರಿ ಎಲ್ಲ ಹೇಳ್ತಾ ಇದ್ದಾರೆ. ಕಂಡವ್ರಿಗೆ ಕೈಲಾಸವಾಸ ಮುಕ್ತಿ ಅಂತ ಹೇಳ್ತಾರೆ. ಯಾರು ಕಾಣ್ತಾರೋ ಅವ್ರಿಗೆ ಸ್ವರ್ಗ ಸಿಕ್ಕಂಗೆ. ಹೋಗ್ತಾರೆ ತೋರಿಸು. ಬರಲಿ. ಮಾತಾಡೋದು ಮುಗಿತ್ರಿ, ನೋಡ್ಕೊಂಬರ. ಇವ್ರಿಗೆ ತೋರ್ಸೋಣಲ್ಲ? ಬಾಪಿ ತೋರ್ಸ್ ಬಾ. So we are entering the temple now. So this is a very very small entrance. You can see. He is showing something. Just a minute. Yavalapi. Oh, see. This is completely guarded by snakes. Okay. ಇದೇನಪ್ಪಿ? ಇದು ಲಿಂಗು ಅಲ್ಲ? ಯಾ. ಇಲ್ಲಿ ಒಂದೊಂದು ಲಿಂಗು ಇದಾವೆ ನೋಡ್ಬೋದು. ಆಮೇಲೆ ಇದು ಶಿವ ಅಲ್ಲ? ನಮ್ಮ ಶಿವನ ಮೂರ್ತಿ. ಇದು ಶಿವ ಅಲ್ಲ? ಎಸ್. ನಾವು ವಿಲ್ ಬಿ ಎಂಟರಿಂಗ್ ಇನ್ಸೈಡ್. ಯಾವ ಊರು ರೀ? ಕುಷ್ಟಗಿರಿ. ಅಲ್ಲ, ಇದು ಫಸ್ಟ್ ನೋಡಮ್ಮ. ಇದು ನಮ್ಮ ಪರಮೇಶ್ವರ ಪಾರ್ವತಿ ಅಲ್ಲ? ಆಮೇಲೆ ಗಣೇಶ. ಶಿವ ಪಾರ್ವತಿ, ನಾಗಸರ್ಪ, ನಮ್ಮ ಗಣೇಶ. ಇಲ್ಲೊಂದು ಸ್ವಲ್ಪ ಶಾಸನ ಇದೆ, ನೋಡ್ಬೋದು ಎಲ್ಲರೂ. ಇಲ್ಲಿ ಲಿಂಗ ಇದೆ, ಸರ್ಪ ಇದೆ. ಸರ್ಪ ಇದೆ ಅಲ್ಲ? ಇಲ್ಲಿ ಲೆಫ್ಟಿಗೆ ಸರ್ಪ ಇದೆ ಅಲ್ಲ? ತೋರಿಸ್ತೀನಿ ಇರೋದನ್ನು. ಆ್ಯಂಡ್ ಇಲ್ಲಿ ಸರ್ಪ ಇದೆ. ಸೊ ಯು ಕ್ಯಾನ್ ಸಿ ಹಿಯರ್. ಹಿಂಗೆ ಎಂಟ್ರಿ ಒಳಗೆ ಅಲ್ಲಿಂದ ಹಿಂಗೆ ಹೋಗ್ಬೇಕಾ? ಅಲ್ಲಿಂದ ನೋಡ್ಕೊಂಬರೋಣ, ಇಲ್ಲಿ ಹೋಗೋಣ? ಹಂಗೆ ಹೋಗೋಣಲ್ಲ? ಅಲ್ಲಿ ದೇವ್ರು ನೋಡ್ಕೊಂಡು ಮೇನ್ ದೇವ್ರು ನೋಡ್ಕೊಂಡು ಬಿಡಂಬ. ಹೋಗೋಣ ಒಳಗೆ? ನಮ್ಮ ಬಸವಣ್ಣ, ಇದು ಬಸವಣ್ಣ, ಇದು ನಮ್ಮ 2 ಆನೆಗಳು. 2 ಕಡೆ ಸರ್ಪ ಇದಾವಲ್ಲ? See, you can see the entrance. It's not even 2 feet, hardly 1.5 feet entrance. So we are below 5 feet of the earth level, sea level. ಹೋಗೋಣ ಒಳಗೆ? ಚಲೋ. So I'm entering inside. It's so difficult to enter. Again you can see Nagasarpa here. ಅದೇನು ತಿರ್ಗಿಸ್ತೇನೆ ಅದನ್ನು? ಆಗುತ್ತಾ ತಿರ್ಗ್ಸ್? ಏನಾಗುತ್ತೆ ಹೇಳ್ಬೇಕು ಅದನ್ನು ತಿರ್ಗಿಸಿದ್ರೆ? ಏನಾಗುತ್ತಾ? ತಿರ್ಗ್ಸ. ಸೊ ಇಫ್ ಯು ವಿಶ್ ಸಮಥಿಂಗ್ ಆ್ಯಂಡ್ ಇಫ್ ಯು rotate this, so that wish will come true. That's the saying here. Yes, good. ಸೊ ಇದ್ರೊಳಗಿರೋದು ದೇವ್ರದಲ್ಲ? ಅಲ್ಲಿ ಒಳಗೆ ಹೋಗ್ಬೋದಾ? ಬಾ. So we are entering 3 more feet below the sea level. I literally am sitting and going. So deep. Yeah. ಇಲ್ಲೇನದಪ್ಪಿ? ಇಲ್ಲೇನಿಲ್ಲಲ್ಲ? ಹೋಗೋಣ?
ಚಲೋ ಯಾ ಬಸವಣ್ಣ ಇದ್ದಾರೆ. ಹೋಗೋಣ. ಈ ಶಿವಮೂರ್ತಿ ಅಷ್ಟಲ್ರಿ ಈ ಕಡೆ ಎಡಗಡೆ ಬರೋದು, ಬಾಕಿ ಎಲ್ಲ ಕಡೆ ಬಲ್ಕ್ ಬರುತ್ತಲ್ಲ. ಸೊ ಯು ಕ್ಯಾನ್ ನೋಟಿಸ್ all lingas will be having that will be every linga will have on the right side. This is the only one which is having on the left side. It's the speciality of this Someshwara temple. Guna? Okay, now we are exiting the main temple and we'll be seeing the 1 crore lingas. Wait for it. Chalo chalo chalo. ಕೊಡೋಣ ಯಪ್ಪ. ಇಲ್ಲಿ ಬಂದಲ್ಲಿ ಈಗ ಈಗ ಒಳಗೊಂದು ಹೋಗ್ಬೇಕೀಗ. ಹಾಂ ಈ ಕಡೆಯಿಂದ ಹೋಗೋಣ. ಸೊ ಇಂಥವು ಈ ಒಂದೊಂದು ಲಿಂಗ ಕನ್ಸಿಡರ್ ಮಾಡ್ತಾರಣ್ಣ. 1 2 3 4 ಹಂಗದಿಲ್ಲ, ಒಂದಂದ್ರೆ 11 ಅದಾವಣ್ಣ. 11. So each one is having 11 lingas. So there are so many lingas here. You can notice. ಇದ್ರಾಗ 11 ಅದಾವ, ಎಲ್ಲಾದ್ರೂ 11 ಅದಾವಲ್ಲ. ಜಾಸ್ತಿ ಬೇಕಂದ್ರೆ ಆ ಕಡೆ ಅವ ನೋಡಿ ಮೊದಲು ಇದು ಮುಗಿಸಂಬ ಸೀದಾ ಹೋಗ್ರ. ಇದು ಸೀದಾ ಹೋಗ್ಬೋದಲ್ಲ, ಹೋಗ್ಬೋದಲ್ಲ. ಚಲೋ. ಒಂದು ನಿಮಿಷ. ಹಾಂ ಇದು ವರ್ಕಿಂಗ್ ಐತೆ ಬಾ. ಯಾಕೆ ಆಫ್ ಆಗ್ಬಿಡ್ತದೆ. ಹೋಗ್ಲಾ? You can see similar things here. So ಎಲ್ಲ 11 ಅದಲ್ಲ ಪಿ. ಅಲ್ಲಿ ಹೊರಗಡೆ ಜಾಸ್ತಿ ಐತೆ. Each one is having 11. ಪವರ್ ಒಂದು ಬೈಕ್ ಸಾಕ. ಯಪ್ಪ. ಹಾಂ. ದೇವ್ರು ತೊಳೆದಿರೋದು ಇಲ್ಲಿ ಬರುತ್ತೆ. So this is a well. You can see here. So there are 7 wells. So one of them is this. So if you see 7 wells, you will reach to heaven. That's the saying. So I don't know how much it's true, but right now we are able to see only 4 wells, and there are 7 Hanuman Murtis, Hanuman sculptures. If you are able to see those 7, again they say you can reach to heaven after you die. You can see me tired how much I am sweating. It's so difficult. You can see the doors here. I will show you. You can see the doors here. How tiny they are. I'm literally sitting here. They are not even of my height. So it's with such a short door we are able to. We should walk through them and see the lingas. ಇದು ಬಿದ್ದಿರೋದು ಇಲ್ಲಿ ತಿರ್ಸೋದು. This is the same one which we rotated inside. So that is a broken one. They have kept it here. Yes. ಇಲ್ಲಿ ಐತೆ. So we were inside this main temple, and just now we took a rotation around this main temple, and outside this there is one more ring similar to this. So there are again the same lingas are there. I will show you them. So see this exit, how tiny it is. It's hardly 1.5 feet. Okay, let me exit. ಲಿಂಗ ಇಲ್ಲೇ ಐತೆ. ಇದು ಲಿಂಗ ಹಿಡಿತಾರಣ್ಣ.
ಓಕೆ ತೋರಿಸಮ್ಮ ನೆಕ್ಸ್ಟ್ ಮೇಲೆ ಲಿಂಗ ಐತೆ. ಎಲ್ಲಿ ಹಾಂ ಇವನ್ ಆನ್ ದಿಸ್ ನಂದಿ ಸ್ಕಲ್ಪ್ಚರ್ ವಿ ಕ್ಯಾನ್ ಸಿ 15 there ಐತೆ. are so many lingas, so there are 15. 15 ಅಲ್ಲ ಪಿ 15 are there. ಇದು ಎರಡು. Okay, now we are going. ಇದು ಇದು ಲಿಂಗ ಅಲ್ಲ ಸಪ್ರೇಟ್ ಸಿಂಗಲ್ ಯಾ ಇದಕ್ಕಷ್ಟು ಬಲ್ಕ್ ಐತಲ್ಲ ಬಾಕಿ ಎಲ್ಲ ಹಿಡ್ಕಿದ್ವಲ್ಲ ಒಳಗಿರೋದು ಮೇನಕ್ಕೆ ಹಾಂ ಅಲ್ಲಿ ಒಳಗೆ ತೋರ್ಸಕ್ಕದ ಕೈ ಮಾಡಿ ತೋರ್ಸು ಇದು ಎಡಕೈತಲ್ಲ ಇದು ಎಡಕೈತಲ್ಲ ಅದು ಒಳಗೋಗಿ ತೋರ್ಸು ಇದು ಎಡಕ್ಕೈತೆ. ಹಾಂ ಒಂದು ನಿಮಿಷ ನಿನ್ನ ಮಕ್ಕ ತೋರಿಸ್ತೇನೆ ಹಾಂ ಹೇಳೀಗ ಇದು ಎಡಕ್ಕೈತೆ. ಹಾಂ ಉಳಿಕೆದೆಲ್ಲ ಬಲಕ್ಕೈತೆ. ಹಾಂ ಮೇನ್ ಗುಡಿ ಎಲ್ಲ ಬಲ್ಕ್ ಐತಲ್ಲ ಹಾಂ ಬಾ ಇವಾಗ ಆ ಕಡೆ ಹೋಗೋಣ ಇಲ್ಲೇ ಜಾಸ್ತಿ ಇದಾವೆ. ಹಾಂ ಇಲ್ಲೇ. ಇರೋ ಎಷ್ಟು ಅದಾವ ಇಪ್ಪತ್ತೈದು ಸುತ್ತೂರ್ಗೆ ಅದಾವ ನೋಡಲ್ಲಿ 25 ಇಲ್ಲೇ ಒಂದಿಷ್ಟು. ಹಾಂ ಸೊ ಒಂದೆಷ್ಟು ಇರ್ಬೇಕು ದಿಸ್ ಕಿಡ್ ಇಸ್ ಹೆಲ್ಪಿಂಗ್ ಮೀ ಅ ಲಾಟ್ ಎಪ್ಪತ್ತೊಂದು ಮ್ಯಾಲೆ ಇದು ಎಣ್ಸೆನ್ ಮ್ಯಾಲಿದ್ದ ಇದಾ? ಹಾಂ ಅದು ಹಿಡಿದು 71 ಸೊ ದೇರ್ ಆರ್ 71 ಲಿಂಗಸ್ ಇನ್ ದಿಸ್ ಸಿಂಗಲ್ ಲಿಂಗ ಸಚ್ ಲಿಂಗಸ್ ದೇರ್ ಆರ್ ಸೋ ಮೆನಿ ಯು ಕ್ಯಾನ್ ಸಿ ಹಿಯರ್ ಇದರಲ್ಲಿ ಕಮ್ಮಿ ಇರುತ್ತೆ. here there are only 3 lingas I will show you there are some other 100 lingas similar to them and even on that Nandi let me go inside even on this Nandi there are so many lingas 31. ಇಲ್ಲಿ ಭಾಳ ಲಿಂಗದ ಮೇಲೆ ಅವನಾ ಇದು 32 ಐತೆ. ಮತ್ತೆ ನೆಕ್ಸ್ಟ್ ಅದೇ ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ಟು ಸಾಕು ಬಿಡಪ್ಪಿ ಗೊತ್ತಾಗುತ್ತೆ ಸುಮ್ಮನೆ ಯಾಕೆ ನೀ ಎಷ್ಟು ಲಾಸ್ಟ್ ಗೊತ್ತೆ ಚಲೋ ಎಕ್ಸಿಟ್ ಇಲ್ಲಿ ಒಳಗದವನ ಇಲ್ಲಿ ಇಲ್ಲಿ ಒಂದು ದೇವರು ಐತೆ. ಓ ವೀರಭದ್ರೇಶ್ವರ ಅಲ್ಲ ಅಲ್ಲಿ ಹೊರಗಡೆನೂ ಐತೆ. ಹೌದಾ ಇದು ಲಿಂಗನೂ ಐತೆ ಕೆಳಗಡೆ. ಹಾಂ ಇದು ನಮ್ಮ ತ್ರಿಶೂಲ ಅವನಾ ತಡಿ ಇಲ್ಲೊಂದು ಸ್ವಲ್ಪ ತೋರಿಸ್ತೀನಿ ಇದು ಇಲ್ಲೊಂದು ಲಿಂಗ ಐತೆ. ಸರ್ಪ ಐತೆ. ಅಲ್ಲಿ ಸ್ವಲ್ಪ ಅದೆಲ್ಲ ಬಂದ ಇದಕ್ಕೆ ಸರ್ಪ ಸಿಕ್ಕೊಂಡೈತೆ. ಇಲ್ಲೊಂದು ಲಿಂಗ ಐತೆ. there are so many snakes again ಇಷ್ಟೇ ಸಾಕ ಇನ್ನೂ ಒಳಗಡೆ ಫುಲ್ ಐತೆ. ಭಾಳ ಸುಮ್ಮನೆ ನೋಡ್ಕೊಂಬರಮ್ಮ ಇಲ್ಲಿ ಐತೆ. ಇದೊಂದು ಒಳಗೆ ಬರಮ್ಮ ಸುಮ್ಮನೆ ಒಂದು ರೌಂಡ್ ಒಳಗಿನ ಡೀಪಾಗಿ ನೋಡೋದು ಬೇಡ 1 ಕೋಟಿ ಲಿಂಗ ನಮ್ಮ ಹಚ್ಚಕ್ಕಲ್ಲ ಹೆಣ್ಸಕ್ಕಾಗಲ್ಲ 1 ಕೋಟಿ ಎಲ್ಲ ಜಾಸ್ತಿನೇ ಐತೆ. 1 ಕೋಟಿ ಮೇಲೆ ಅದಾವಲ್ಲ ಯಾ just see here there are so many ಇದರಲ್ಲಿ ಜಾಸ್ತಿ ಐತೆ. ಇದ್ರಂಗಲ್ಲಿ ಭಾಳ ಅದ ಉದ್ದಕ್ಕೆ ಹಿಂಗೆ ಭಾಳ ಅದ ನೋಡಿ ಒಳಗೊಂಬ ಕಡೆ ಒಮ್ಮ you can see this how beautiful it is very very small so in each of the short doors here each of the doors there are a very long line of lingas I will show you here this side you can see ಜಾಸ್ತಿ ಐತೆ. here can you see how far they are ಅಲ್ಲಿ so many lingas here yes we'll take a round of this external circle ಚಂದ. ಏನೈತಪ್ಪ this is
ಚಂದ್ರದೇವ. ಓ again this small entry here. Okay, ಅದು ನೋಡಿದೆ ನೋಡಿ. ಇವು ಒಂದೊಂದು ಜಾಸ್ತಿ ಐತಿ ಇಲ್ಲಿ. ಅಲ್ಲಿ ಜಾಸ್ತಿ ಅದಾವಲ್ಲ. ಇಲ್ಲಿ ಫುಲ್ ಇಲ್ಲಿ ಅದಕ್ಕಿಂತ ಜಾಸ್ತಿ ಐತಿ. Almost there are nearly 200 lingas sculptured on this. There is one more similar linga here. ಯಪ್ಪ ಇಲ್ಲಿ ನೋಡಿ ಲಿಂಗದ ಲಿಂಗ ಇಲ್ಲಿ ಒಳಗೆ ಅಲ್ಲೆಲ್ಲ ನೋಡಿದ ಹೋಗಿ ಬಂದೆ ಬಂದೆ ಬಂದೆ. ಇಲ್ಲದೈತ್ಲ ಒಳಗೆ ಹೊತ್ಕೊಂಡು ಕೇಳ್ಬೇಕಂತ ಮಾಡಿದ್ದೆ ನಾ ಕ್ಷಣ ಫೋನ್ ಮಾಡಿದೆ. ಇಲ್ಲಿ ಬಾವಿ ಐತೆ. ಇದು ಎರಡನೇ ಬಾವಿನ? ಎರಡಾಯ್ತು ಒಳಗಡೆ ಒಂದು ಆ ಕಡೆ ಕೊಂದಿತ್ತಲ್ಲ. ಇದು ಒಂದು ಮೂರನೇದಲ್ಲ ಹಂಗಾರೆ? ನಾಲ್ಕನೇದು ಒಳಗಡೆ ಒಂದಿತ್ತು. ಒಳಗೆ ನಾವು ನೋಡಲಿಲ್ಲಲ್ಲ. ನಾಗಮ್ಮ ಎಲ್ಲಿ ನೋಡಿದ್ರು ನಾಗಮ್ಮ ಐತ್ಲಾ? ಹಾಂ ಬಾ ಹೋಗೋಣ ಈ ಕಡೆ. ಬಾವಿ ಐತಿ. ಹಾಂ ಮೇಲೆ ಹತ್ಬೋದನ? ಇಲ್ಲಲ್ಲ ಇಲ್ಲಿ ಅವಾಗ ಕೆಲಸ ಮಾಡಿದವರಿಗೆ ಕೈ ಹಾಕಿದ್ರೆ ಕಾಸು ಸಿಗ್ತಿತ್ತಲ್ಲ. ಇಲ್ಲ ಎಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿದ್ರಾಗ ಗುಡಿಯಾಗ ಅಂದರೆ ದೇವ್ರ ಕೆಲಸ ಮಾಡಿದ್ರಿಗೆ ಕೈ ಹಾಕೋರಿಗೆ ಸಿಗ್ತೈತಲ್ಲ ಇಲ್ಲಿ? ಇವಾಗಿಲ್ಲ. ಇವಾಗಿಲ್ಲ. ಇಲ್ಲಿ ಇಲ್ಲೊಂದು ಐತ್ಲಾ? ಇಲ್ಲಿ ಗಣೇಶ. ಗಣೇಶ ಹಾಂ ಲಿಂಗ ನೋಡಲಿ ಎಷ್ಟದ. It's so much difficult to count lingas here. It's nearly 500 here. More than 500 in this single linga. Yeah, similar. There are two more here. One is here, and one is here. And see here once again. Similar one here. Okay. है ना? चलो. ಅದು ನೋಡಿದ್ರಲ್ಲ ಅವಾಗ ಇದು ನೋಡಂಬ. ಹಾಂ ದಿಸ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಟ್ರೆಸ್ಟಿಂಗ್ to see on this place. You can see here. Yeah. You can see here. This is called Moor Kalla Mancha. There are only 3 legs for this beautiful cot, and there is a saying that there is a huge cobra. We call it Nagasarpa, which used to guard the Hampi in the daytime,
and come and rest here in the night time. So there is a underground way, they say. From here to Hampi there is underground way. So this Nagasarpa used to go through the underground way to go Hampi and safeguard the Hampi during daytime, and it will come back through the same underground way at night and stay here and rest here. That is the history here. I'll just take you around. Can you notice? It's the end of the video, so we are exiting the temple now. Here we go. Finally out of the cave. See the beautiful view here. ಅಲ್ಲ ಮಾಡಿದ್ದೀನಿ. Okay friends, I hope you all enjoyed the vlog. So I'm very much sorry for making this vlog very much a long vlog. So yeah, that's the end of the vlog. So I had a very solo ride. So I struggled hard to get this place, roam around, and I don't disappoint you guys. So at the end of this video you will be having a slow motion video of a sunflower, and you will be really enjoying it. So enjoy the video, and if you guys want to follow me, you can follow me on the Instagram, Facebook, and links are available in this description, and you can suggest me in the Instagram. So enjoy the sunflower video. Take care. Bye bye.